ಹೋರಾಟ ಮಾಡಿದ್ರೆ ನೆನಪಾಯ್ತಲ್ಲ, 800 ಮಂದಿ ಸತ್ತೋದ್ರಲ್ಲೇ. ಸರ್ಕಾರ ಮೊದಲ ನಾವು ಇದನ್ನ ತರಂಗಿಲ್ಲ ಅಂತ ಹೇಳಿ ಈಗ ಮುನ್ಸಿಕಿ ಪ್ರತಿಗಾಮಿ ಮತ್ತು ಕರಾಳ ವಿದ್ಯುತ್ ತಿದ್ದುಪಡಿ ಮಸೂದೆ 2025 ಹಿಂತೆಗೆದುಕೊಳ್ಳಲು ಮತ್ತು ಸಾರ್ವಜನಿಕ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ರಕ್ಷಿಸುವಂತೆ ಒತ್ತಾಯಿಸಿ ಆಲ್ ಇಂಡಿಯಾ ಪವರ್ ಮೆನ್ಸ್ ಫೆಡರೇಷನ್, ಕರ್ನಾಟಕ ರಾಜ್ಯ ವಿದ್ಯುತ್ ಬಳಕೆದಾರರ ಸಂಘ ಹಾಗೂ ಎಐಕೆಕೆಎಂಎಸ್ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ವಿದ್ಯುತ್ ಮಸೂದೆ 2025 ಪ್ರತಿಯನ್ನು ಸುಟ್ಟು ನಗರದ ಕಾರ್ಪೊರೇಷನ್ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಮಸೂದೆಯ ನಿಬಂಧನೆಗಳು ಪ್ರತಿಗಾಮಿ ಮತ್ತು ದೇಶದಾದ್ಯಂತ ನೌಕರರು, ಕಾರ್ಮಿಕರು, ವಿದ್ಯುತ್ ಗ್ರಾಹಕರು, ರೈತರು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದ್ದು, ತಿದ್ದುಪಡಿಗಳು ವಿದ್ಯುತ್ ವಿತರಣಾ ವಲಯದ ಖಾಸಗೀಕರಣ ಮತ್ತು ವಿಘಟನೆಯನ್ನು ಉತ್ತೇಜಿಸುವಂತೆ ಇದು ವಿದ್ಯುತ್ ಸೇವೆಗಳ ಸಾರ್ವಜನಿಕ ಸ್ವರೂಪವನ್ನು ಗಂಭೀರವಾಗಿ ನಾಶಪಡಿಸುತ್ತವೆ. ಆದ್ದರಿಂದ ಈ ಕಾಳಜಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಸರ್ಕಾರಕ್ಕೆ ವಿದ್ಯುತ್ ತಿದ್ದುಪಡಿ ಮಸೂದೆ 2025 ಹಿಂತೆಗೆದುಕೊಳ್ಳಿ, ವಿದ್ಯುತ್ ವಿತರಣಾ ವ್ಯವಸ್ಥೆಯ ಸಾರ್ವಜನಿಕ ಮಾಲೀಕತ್ವ ಮತ್ತು ಸಾರ್ವಜನಿಕ ಉಪಯುಕ್ತತೆಯ ಸ್ವರೂಪ ರಕ್ಷಿಸಿ, ಉದ್ಯೋಗಿಗಳು ಮತ್ತು ಕಾರ್ಮಿಕರ ರಕ್ಷಣೆ ಖಚಿತಪಡಿಸಿಕೊಳ್ಳಿ, ಅವರ ಸೇವಾ ಪರಿಸ್ಥಿತಿಗಳು, ಉದ್ಯೋಗ ಭದ್ರತೆ ಮತ್ತು ಕಲ್ಯಾಣವನ್ನು ರಕ್ಷಿಸಿ, ವಿದ್ಯುತ್ ಗ್ರಾಹಕರು, ರೈತರು ಮತ್ತು ಸಣ್ಣ ಪ್ರಮಾಣದ ವ್ಯವಹಾರಗಳ ಹಕ್ಕುಗಳು ಮತ್ತು ಹಿತಾಸಕ್ತಿಯನ್ನು ರಕ್ಷಿಸಿ, ವಿದ್ಯುತ್ ಕ್ಷೇತ್ರದಲ್ಲಿ ಯಾವುದೇ ಪ್ರಮುಖ ಬದಲಾವಣೆ ಪ್ರಸ್ತಾಪಿಸುವ ಮೊದಲು ನೌಕರರ ಸಂಘ, ಗ್ರಾಹಕರ ಸಂಸ್ಥೆಗಳು ಮತ್ತು ಇತರ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆ ನಡೆಸುವಂತೆ ಆಗ್ರಹಿಸಿದರು. ಕಾಯ್ದೆ ಬ್ಯಾಡ ಅಂತ ಹೇಳಿ ರೈತರು ಅದು 3 ತಿಂಗಳು ಹೋರಾಟ ಮಾಡಿದ್ರೆ ನೆನಪಾಯ್ತಲ್ಲ, 800 ಮಂದಿ ಸತ್ತೋದ್ರಲ್ಲೇ. ಸರ್ಕಾರ ಮೊದಲ ನಾವು ಇದನ್ನ ತರಂಗಿಲ್ಲ ಅಂತ ಹೇಳಿ ಈಗ ಮುನ್ಸಿಕಿನೊಳಗ ತರ ಕೊಂಡೈತಿ. ಅದರ ವಿರುದ್ಧ ಇವತ್ತು ಹೋರಾಟ. ಈ ಕಾಯ್ದೆಯನ್ನ ವಿರೋಧ ಮಾಡಿ ಬ್ಯಾಡಿದು ಸ್ಮಾರ್ಟ್ ಮೀಟರ್ ಕುಂದಿರ್ತಾರ, ರೈತರು ಪಂಪ್ಸೆಟ್ಗೆ ಇದು ಮಾಡ್ತಾರ, ಜೊತೆಗೆ ಎಲ್ಲಾ ಕಡೆನೂ ಸಹಿತ ಇನ್ನ ಮೀಟರ್ ಖಾಸಗೀಕರಣ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇಂಥವ್ರಿಗೆ ಕೊಡ್ತಾರೆ. ನಮ್ಮ ಹೆಸ್ಕಾಂ ಕಂಪನಿ ಐತಲ್ಲ, ಇನ್ಮೇಲೆ ಅದಾನಿ ಕಂಪನಿ ಆಗ್ಬೋದು, ಅಂಬಾನಿ ಕಂಪನಿ ಆಗ್ಬೋದು. ಖಾಸಗಿ ಅವ್ರಿಗೆ ಏನ ಲಾಭ ಬೇಕು, ಅವ್ರ ರೈತರ ಮಗ್ಲರ ಮುರಿರಿ ಅಥವಾ ಗ್ರಾಹಕರ ಮಗ್ಲರ ಮುರಿರಿ, ಮತ್ತೆ ಕಾರ್ಮಿಕರನ್ನ ಬೀದಿ ಪಾಲಾಗ್ತಾರೆ. ಸೊ ಇದ್ರ ವಿರುದ್ಧ ಈ ಹೋರಾಟದೊಳಗೆ ನೀವೆಲ್ಲರೂ ಪಾಲ್ಗೊಂಡಿರಿ. ಮುಂದೆ ಈ ಬಗ್ಗೆನೂ ರೈತರು, ಕಾರ್ಮಿಕರು ಎಲ್ಲರೂ ಸೇರಿ ಹೋರಾಟನ ಮುಂದುವರಿಸೋಣಂತೆ. ಎಲ್ಲರಿಗೂ ಈ ಹೋರಾಟದೊಳಗೆ ಪಾಲ್ಗೊಂಡಿದ್ದಕ್ಕೆ ರೈತರಿಗೆ, ಕಾರ್ಮಿಕರಿಗೆ, ಗ್ರಾಹಕರಿಗೆ ಎಲ್ಲರಿಗೂ ಧನ್ಯವಾದ. ಈ ಪ್ರತಿಭಟನೆಯಲ್ಲಿ ಎಐಪಿಎಫ್ ರಾಜ್ಯ ಕಾರ್ಯದರ್ಶಿ ಗಂಗಾಧರ್ ಬಡಿಗೇರ್, ಎಐಪಿಎಫ್ ಸದಸ್ಯರಾದ ಹೆಸ್ಕಾಂನ ಬೀರೇಶ್ ಸಾಲ್ಗರ್, ಎಐಯುಟಿಯುಸಿ ಜಿಲ್ಲಾ ಉಪಾಧ್ಯಕ್ಷರಾದ ಭವನಾ ಬಳ್ಳಾರಿ, ಎಐಕೆಕೆಎಂಎಸ್ ನ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ್, ಕಾರ್ಯದರ್ಶಿ ಶರಣು ಗೋನಾವರ್, ಎಐಪಿಎಫ್ ನ ಸದಸ್ಯರು ಯೋಗಪ್ಪ ಜ್ಯೋತೆಪ್ಪನವರ್, ಕರ್ನಾಟಕ ರಾಜ್ಯ ವಿದ್ಯುತ್ ಬಳಕೆದಾರರ ಸಂಘದ ರುದ್ರಕಾಂತ್ ವಾಣಿ, ಲಕ್ಷ್ಮಣ್ ಚಲವಾದಿ, ಶಿವಪ್ಪ ಕುಂಬಾರ್, ಮಲ್ಲೇಶ್ ಕಟ್ಗಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.